ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ರುಕ್ಮಿಣಿ ಶೆಟ್ಟಿ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಫ್ಲವರ್ ಶೋಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ನಾನು ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ. ಅಕ್ಕ ಮತ್ತು ಭಾವ, ಅಕ್ಕನ ಮಕ್ಕಳು, ನಮ್ಮ ಚಿಕ್ಕಮ್ಮಂದಿರು, ನಾನು, ಅಮ್ಮ ಎಲ್ಲ ನಾವು ಹೋಗ್ತಾ ಇದ್ವಿ. ಹಾಗೆ ಮತ್ತು ನಾನು ಫಸ್ಟ್ ದಿನ ಫ್ಲವರ್ ಶೋಗೆ ಫಸ್ಟ್ ದಿನವೇ ಹೋಗೋಣ ಅಂದ್ಕೊಂಡ್ವಿ. ಬಟ್ ನಮಗೆ ರಜಾ ಇದ್ದಿರೋ ಕಾರಣದಿಂದ ನಾವು ಹೋಗೋದಕ್ಕಾಗಲಿಲ್ಲ. ಇವಾಗ ಇವರೆಲ್ಲರೂ ಬಂದಿದ್ರಲ್ಲ ಅಂತ ಹೇಳಿ ಫ್ಲವರ್ ಶೋಗೆ ಹೋದ್ವಿ. ಮತ್ತು ಆಟೋಗೆ ಅಂತ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಫ್ರೆಂಡ್ಸ್. ಸಿಟಿ ಕಡೆ ತುಂಬ ಟ್ರಾಫಿಕ್ ಇರೋದ್ರಿಂದ ಒಂದು ಆಟೋನು ಕೂಡ ಬರ್ತಾ ಇರಲಿಲ್ಲ. ಕೊನೆಗೆ ಯಾವುದೋ ಒಂದು ವ್ಯಾನ್ ಬಂತು ಅಂತೇಳಿ ನಾವು ಆ ವ್ಯಾನ್ನ ಹತ್ಕೊಂಡು ಹೋದ್ವಿ. ಹಾಗೆ ನಾನು ಹೋಗ್ತಾ ಹೋಗ್ತಾ ಲೈಟಿಂಗ್ಸ್ ಕೂಡ ನಾನು ನಿಮ್ಮ ಜೊತೆ ವಿಡಿಯೋ ಎಲ್ಲ ಮಾಡಿ ಶೇರ್ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆ ನಾವು ಲೈಟಿಂಗ್ಸ್ನ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗೆ ಸಿಗ್ನಲ್ ಬೇರೆ ಸಿಕ್ತು. ಅಯ್ಯೋ, ಇಲ್ಲಿ ಸಿಗ್ನಲ್ ಬೇರೆ ಸಿಗ್ತಲ್ಲಪ್ಪ, ಇನ್ನು ಎಷ್ಟೊತ್ತಾಗುತ್ತೋ ಅಂತ ಅಂದ್ಕೊಂಡ್ವಿ. ಆದರೆ ಪಕ್ಕದಲ್ಲಿ ಒಂದು ಪಾಪು ಕೂಡ ಬೈಕ್ ಮೇಲೆ ಕೂತಿತ್ತು. ಆ ಪಾಪು ಹತ್ರ ನಾವು ಮಾತಾಡಿಕೊಂಡು ನಮಗೆ ಸಿಗ್ನಲ್ ಎಷ್ಟು ಬೇಗ ಪಾಸ್ ಆಯಿತು ಅನ್ನೋದು ಕೂಡ ಗೊತ್ತಾಗಲಿಲ್ಲ. ಆ ಪಾಪು ಅದು ತುಂಬ ಆ್ಯಕ್ಟಿವ್ ತೋರಿಸ್ತಾ ಇದ್ದ. ಅವ್ರು ನಮ್ಮ ಕಡೆ ನೋಡ್ತಾ ಇದ್ರು ಕೂಡ ನೋಡ್ತಾನೆ ಇಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡ್ತಿದ್ದ. ಹಾಗಾಗಿ ನಾವು ಅವನ್ನ ಚೆನ್ನಾಗಿ ರೇಗಿಸಿಟ್ವಿ. ನಾವು ಅವನನ್ನು ಚೆನ್ನಾಗಿ ರೇಗಿಸ್ತಾ ಇದ್ವಿ. ಅಷ್ಟರಲ್ಲಿ ಸಿಗ್ನಲ್ ಕೂಡ ಪಾಸ್ ಆಯಿತು ಫ್ರೆಂಡ್ಸ್. ಸೊ ಹಾಗಾಗಿ ನಾವು ಮತ್ತೆ ಫ್ಲವರ್ ಶೋ ಕಡೆ ಹೊರಟ್ವಿ. ತುಂಬ ಟ್ರಾಫಿಕ್ ಇರೋದಕ್ಕೋಸ್ಕರ ಆ ಕಡೆ ಹೋಗೋದಕ್ಕಾಗಲ್ಲ. ನಾನು ಇನ್ನೇ ನಿಮಗೆ ಇಳಿಸ್ಕೊಡ್ತೀನಿ ಅಂತ ಹೇಳಿ ಫ್ಲವರ್ ಶೋಗೆ ನಿಯರ್ ಆಗುತ್ತೆ. ನಾನು ಗಾಡಿನ ನಿಲ್ಲಿಸ್ತೀನಿ, ನೀವು ಅಲ್ಲೇ ಹೇಳ್ಕೊಂಡು ಮತ್ತೆ ಫ್ಲವರ್ ಶೋ ಮುಗಿಸ್ಕೊಂಡು ಫೋನ್ ಮಾಡಿ ನಾನೇ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಂಬರ್ ಎಲ್ಲ ಕೊಟ್ಟರು. ಸೊ ಕೊನೆಗೆ ನಾವು ಇವಾಗ ರೋಡ್ ಹತ್ಕೊಂಡು ನಾವು ಫ್ಲವರ್ ಶೋ ಹತ್ರ ಹೋಗ್ತಾ ಇದ್ದೀವಿ. ನಾವು ಹಾಗೆ ಫ್ಲವರ್ ಶೋ ಹತ್ರ ಹೋಗ್ತಾ ಇರಬೇಕಾದ್ರೆ ನಮ್ಮ ಮನೆಯವ್ರು ನನಗೆ ಜಟ್ಕಾ ಗಾಡಿನ ತೋರಿಸಿದ್ರು. ಯಾಕೆ ಅಂದರೆ ನನಗೆ ಜಟ್ಕಾ ಗಾಡಿ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸು. ಹಾಗಾಗಿ ಆದರೆ ಪಾಪ ನಾನು ಜಟ್ಕಾ ಗಾಡಿ ಮೇಲೆ ಕೂತ್ರೆ ಪಾಪ ಅದಕ್ಕೆ ನೋವಾಗುತ್ತೋ ಹಾಗೆ ಮತ್ತು ಎಲ್ಲಿ ಗಾಡಿ ಮುರಿದೋಗುತ್ತೋ ಅನ್ನೋ ಒಂದು ಭಯ ಫ್ರೆಂಡ್ಸ್. ಹಾಗಾಗಿ ನಾನು ಜಟ್ಕಾ ಗಾಡಿ ಮೇಲೆ ಕೂರಲಿಲ್ಲ. ಕೊನೆಗೂ ಹಾಗೂ ಈಗೂ ನಾವಿಲ್ಲಿ ಫ್ಲವರ್ ಶೋ ಹತ್ರ ಬಂದ್ವಿ. ಮತ್ತು ಫ್ಲವರ್ ಶೋ ಹೋಗೋದಕ್ಕೆ ಅಂತ ಹೇಳಿ ನಮ್ಮ ಭಾವನಿಗೆ VIP ಪಾಸ್ನ ಕೊಟ್ಟಿದ್ರು. ಹಾಗಾಗಿ ಎಲ್ಲರೂ ಫ್ಲವರ್ ಶೋಗೆ ಬಂದಿದ್ವಿ. ಬಟ್ ಅದಕ್ಕೆ ಈಗ ನಾವಿಲ್ಲಿ ಎಷ್ಟು ಜನ ಇದ್ದೀವಿ ಅಂತ ಹೇಳಿ ನಾವು ಕೂಡ ಕೌಂಟ್ ಮಾಡ್ಕೊಳ್ತಾ ಇದ್ವಿ. ನನ್ನ ಮಗಳು ತೋರಿಸ್ತಾ ಇದ್ದೀನಿ, ನಾನು ನೋಡಿ VIP ಪಾಸ್ನ ನಮಗೂ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ತೋರಿಸ್ತಿದ್ದಾರೆ. ಆಮೇಲೆ ಕೊಡುವಂತ ಬಾ, ನಾ ಎಕ್ಸ್ಟೆಂಡ್ ಮಾಡ್ತೀನಿ. ಹನ್ನೊಂದು ಅನ್ನಲ್ಲ, 13 ಜನ ಹಂಗೆ ಹಿಡ್ಕೊಳಪ್ಪ. ಹಾಂ, ಎರಡು ಇಸ್ಕೊಂಡ್ಲಲ್ಲ ನಾನು. ನಡೀರಿ ಹೇಗೆ ನಡಿಯೋ, ಆಮೇಲೆ ಆಟ ಆಡ್ಸ್ಕೊಂತ. ಮಿಸ್ ಆಗ್ಬಿಟ್ರೆ ಬೇರೆಯವ್ರು ನುಕ್ಕತ್ತಾರೆ.
ಕೊನೆಗೂ ನಾವು ಫ್ಲವರ್ ಶೋ ಬಂದ್ವಿ. ಫ್ರೆಂಡ್ಸ್ ನಾವು ಫ್ಲವರ್ ಶೋ ಒಳಗಡೆ ನಾವು ಎಂಟ್ರಿ ಆದ್ವಿ. ಫ್ರೆಂಡ್ಸ್ ನಾವು ಫ್ಲವರ್ ಶೋ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನನಗಂತೂ ತುಂಬಾ ಖುಷಿ ಆಗ್ತಿತ್ತು ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ನಾನು ಮೈಸೂರಿನಲ್ಲಿ ಫ್ಲವರ್ ಶೋನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಾಗಾಗಿ ಬಟ್ ಏನಪ್ಪ ಅಂದರೆ ನಾನು ಫ್ಲವರ್ ಶೋನ ನಾನು ಮಡಿಕೇರಿನಲ್ಲಿ ನೋಡಿದ್ದೆ. ಹಾಗಾಗಿ ನನಗೆ ಒಂದ್ಸಲ ಮೈಸೂರಿನಲ್ಲಿ ನೋಡಲೇಬೇಕು ಅಂತ ನನಗೆ ಅನಿಸಿತ್ತು ಫ್ರೆಂಡ್ಸ್. ಏನಪ್ಪ ಇವಳು ಮೈಸೂರಲ್ಲಿ ಇಟ್ಕೊಂಡು ಮೈಸೂರು ಫ್ಲವರ್ ಶೋ ನೋಡಿದೆ, ಮಡಿಕೇರಿಯಲ್ಲಿ ಫ್ಲವರ್ ಶೋ ನೋಡಿದ್ದಾಳೆ ಅಂತ ಅನ್ಕೊಳ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ಆ್ಯಕ್ಚುಲಿ ನಾವು ಮಡಿಕೇರಿಯಲ್ಲಿ ಫ್ಲವರ್ ಶೋ ನೋಡೋದಕ್ಕೆ ನನ್ನ ತಂಗಿನೇ ಕಾರಣ. ಒಂದ್ಸಲ ಅವಳು ಬಂದಿದ್ದಾಗ, ಅವಳು ಕಾಲೇಜ್ ರಜೆ ಇದ್ದಾಗ ನಾವು ಮಡಿಕೇರಿಗೆ ಹೋಗಿದ್ವಿ ತಲಕಾವೇರಿ ನೋಡೋಣ ಅಂತೇಳಿ. ಆವಾಗ ಹಾಗೆ ಆಂದವೇ ಅಲ್ವಾ, ಹಾಗೆ ಮಡಿಕೇರಿಗೆ ಹೋಗೋಣ ಅಂತ ಹೇಳಿ ನಾವು ಮಡಿಕೇರಿಗೆ ಹೋಗಿದ್ವಿ. ಹಾಗೆ ನಾವು ಹೋಗ್ತಾ ಇರ್ಬೇಕಾದ್ರೆ ಹಾಗೆ ನಾವು ಅಲ್ಲೇ ರಾಜ ಸೈಟ್ನ ನೋಡೋಣ ಅಂತ ಅಲ್ಲಿ ಆ್ಯಕ್ಚುಲಿ ಅಲ್ಲಿಗೆ ಹೋಗೋದೇ ಎಲ್ಲರೂ ರಾಜ ಸೈಟ್ ನೋಡೋಕ್ಕೆ ಅಂತಾನೆ. ಹಾಗೆ ನಾವು ಕೂಡ ಹೋಗಿದ್ವಿ. ಹಾಗೆ ಅಲ್ಲಿ ಫ್ಲವರ್ ಶೋ ಕೂಡ ಹಾಕಿದ್ರು. ಹಾಗಾಗಿ ನಾನು ಆವಾಗಲೇ ಫಸ್ಟ್ ಟೈಮ್ ಫ್ಲವರ್ ಶೋ ಈ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಆವಾಗಲೇ ನಾನು ಒಂದ್ಸಲ ಮೈಸೂರು ಫ್ಲವರ್ ಶೋ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಹಾಗೆ ಇವತ್ತು ಫೈನಲಿ ನಾನು ಮೈಸೂರು ಫ್ಲವರ್ ಶೋಗೆ ಬಂದಿದ್ದೀನಿ. ಇವತ್ತು ನಾವು ಮೈಸೂರಿನಲ್ಲಿ ಫ್ಲವರ್ ಶೋನ ನೋಡೋದಕ್ಕೆ ಕಾರಣ ಕೂಡ ನಮ್ಮ ಭಾವನೆ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ಅವರಿಗೆ VIP ಪಾಸ್ ಕೂಡ ಕೊಟ್ಟಿದ್ದರು. ಹಾಗಾಗಿ ನಾವು ನಾವು ಇವತ್ತು ಮೈಸೂರು ಫ್ಲವರ್ ಶೋನ ನೋಡೋದಕ್ಕೆ ಅಂತ ಹೇಳಿ. ಸೊ ನನಗಂತೂ ತುಂಬಾ ಖುಷಿಯಾಗಿದೆ ಫ್ರೆಂಡ್ಸ್. ಸೊ ನೀವು ಕೂಡ ನನ್ನ ಜೊತೆ ಮೈಸೂರಿನಲ್ಲಿ ನಮ್ಮ ಮೈಸೂರಿನಲ್ಲಿ ಫ್ಲವರ್ ಶೋನ ಹೇಗೆ ಮಾಡಿದ್ದಾರೆ ಅಂತ ನೋಡಿರಿ. ಸೊ ಬನ್ನಿ ಫ್ರೆಂಡ್ಸ್, ಮೈಸೂರಿನಲ್ಲಿ ಫ್ಲವರ್ ಶೋ ಹೇಗೆ ಮಾಡಿದ್ದಾರೆ ಅಂತ ಹೇಳಿ ನೋಡೋಣ. ನಾವಿಲ್ಲಿ ಫಸ್ಟು ಗಾಜಿನ ಮನೆ ಹತ್ರನೇ ಫ್ಲವರ್ ಶೋಲಿ ಹೇಗೆ ಮಾಡಿದ್ದಾರೆ ಅಂತ ನೋಡೋಣ ಅಂತೇಳಿ ನಾವು ಎಲ್ಲ ಗಾಜಿನ ಮನೆ ಹತ್ರನೇ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆಯವರು ವಿಡಿಯೋ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ನಾವು ಇವಾಗ ಇಲ್ಲಿ ಗಾಜಿನ ಮನೆ ಹತ್ರ ಹೇಗೆ ಮಾಡಿದ್ದಾರೆ ಅಂತ ಹೇಳಿ ನೋಡೋಣ. ನಾವು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಾವ್, ಗಾಜಿನ ಮನೆ ಒಳಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವೇನ್ರಿ ಫ್ರೆಂಡ್ಸ್. ಗಾಜಿನ ಮನೆ ಒಳಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ತುಂಬ ರಶ್ ಇರೋದ್ರಿಂದ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಆಗ್ತಾ ಇದೆ. ಬಟ್ ಹಾಗೇನೇ ನಾನು ಒಂದು ವಿಡಿಯೋನ ಇಟ್ಕೊಂಡು ಬರ್ತೀನಿ. ನೋಡಿ, ಗಾಜಿನ ಮನೆ ಒಳಗಡೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ನಾವು ಗಾಜಿನ ಮನೆ ನೋಡ್ಕೊಂಡು ಇವಾಗ ಹೊರಗಡೆ ಬಂದ್ವಿ.
ನಾವು ಹೊರಗಡೆ ಬಂದಾಗ ಅಲ್ಲಿ ಅಂಬಾರಿ ಥರ ಎಲ್ಲ ಮಾಡಿದರು, ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಹುಡುಗಿರೆಲ್ಲ ಅಲ್ಲೇ ಹೋಗ್ತಾಯಿದ್ರು, ನಾವು ಕೂಡ ಅಲ್ಲೇ ಹೋದ್ವಿ. ಎಲ್ಲರೂ ಕೂಡ ಇಲ್ಲಿ ಫೋಟೋಸ್ ತೊಗೋತಾ ಇದ್ರು, ನಾವು ಕೂಡ ಫೋಟೋಸ್ ತೊಗೊಂಡ್ವಿ. ಹಾಗೆ ಮತ್ತು ಇಲ್ಲಿ ಫೋಟೋ ತೊಗೊಳ್ಬೇಕಾದ್ರೆ ನನ್ನ ತಂಗಿರೆಲ್ಲ ಹೇಳ್ತಾ ಇದ್ರು, ನನ್ನ ಮಗಳು ನನ್ನ ತಂಗಿ ಎಲ್ಲ ಇಲ್ಲಿ ಬೆಳಗ್ಗೆ ಹೊತ್ತು ಬಂದು ಫೋಟೋ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಫ್ಲವರ್ ಶೋನ ನಾವು ಬೆಳಗ್ಗೆ ಹೊತ್ತೇ ನೋಡಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಹೌದು ಫ್ರೆಂಡ್ಸ್, ನನಗೂ ಹೌದು ಅಂತ ಅನ್ನಿಸ್ತು. ಏನಪ್ಪ ಅಂದರೆ ನೈಟಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ, ನಾನಿಲ್ಲ ಅಂತ ಹೇಳ್ತಿಲ್ಲ, ಲೈಟಿಂಗ್ಸ್ ಬೆಳಕಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಫೋಟೋ ಶೂಟಿಗೆಲ್ಲ ನಾವು ಮಧ್ಯಾಹ್ನದತ್ತು ಬಂದು ತೊಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಗೆ ಫ್ಲವರ್ಸ್ಗಳು ತುಂಬ ಚೆನ್ನಾಗಿ ಕಾಣುತ್ತೆ, ಫೋಟೋಸಿಗೆಲ್ಲ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಫೋಟೋ ತೊಗೊಂಡಾಗ ಮಧ್ಯಾಹ್ನದತ್ತು. ಆದರೂ ಕೂಡ ನಾವು ಕೆಲವೊಂದಷ್ಟು ಫೋಟೋನ ತೊಗೊಂಡ್ವಿ. ಫೋಟೋ ಕೂಡ ನಾನು ನಿಮಗೆ ಇದ್ರಲ್ಲೇ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಹೋಗೋ ಓಕೆ ಆಲ್ ವುಮೆನ್ಸ್ ತೆಗಿರಿ ಫೋಟೋಸ್ನ. ನಾ ತೆಗಿತಾ ಇದ್ದೀನಿ ವಿಡಿಯೋನ. ಇಲ್ಲಪ್ಪ ಫೋಟೋ ಪಾಸ್ ಮಾಡಿ. ಹಾಗೆ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ಮೇಲೆ ನಾನು ಮತ್ತು ಅಕ್ಕ ಇಬ್ಬರು ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳಿ ನಮ್ಮ ಅಕ್ಕ ಕರೆದ್ಲು ಅಂತ ಈಗ ಹೋಗ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ಇವಳು ನನಗೆ ಅಕ್ಕನ ಥರ ಕಾಣಿಸ್ತಾ ಇದ್ದಾಳ, ಇಲ್ಲ ಫ್ರೆಂಡ್ಸ್ ಇವಳು ನಿಮ್ಮ ಅಕ್ಕನೇ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ಫ್ರೆಂಡ್ಸ್, ಖಂಡಿತ ಇವಳು ನನಗೆ ಅಕ್ಕನೇ ಆಗಬೇಕು. ಬಟ್ ನಾನೇ ಅಕ್ಕನ ಥರ ಕಾಣಿಸ್ತೀನಿ ಅಲ್ವಾ ಫ್ರೆಂಡ್ಸ್, ಅವಳು ನನ್ನ ತಂಗಿ ಥರ ಕಾಣಿಸ್ತಾಳೆ ಅಲ್ವಾ? ಬಟ್ ಏನು ಮಾಡೋದು, ಅಕ್ಕನೇ ಆಗಬೇಕು. ಕೊನೆಗೆ ನಾನು ಅಕ್ಕ ಫೋಟೋ ತೆಗೆಸ್ಕೊಂಡ್ಮೇಲೆ ನಾನು ನನ್ನ ಮಗ ಮತ್ತು ನನ್ನ ಮಗಳು ನನ್ನ ಪಾಪುನ ನಿಲ್ಲಿಸ್ಕೊಂಡು ಫೋಟೋನ ತೆಗೆಸ್ಕೊಂಡೆ. ಆಮೇಲೆ ನಾನು ಪಾಪು ಜೊತೆ ನಾನು ನಮ್ಮ ಹಸ್ಬೆಂಡ್ ಕೂಡ ಫೋಟೋ ತೆಗೆಸ್ಕೋಬೇಕು ಅಂತ ಹೇಳಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಕೂಡ ಪಾಪು ಹತ್ರ ಫೋಟೋ ತೆಗೆಸ್ಕೊಂಡೆ. ಫ್ರೆಂಡ್ಸ್ ನೋಡಿ, ಅವ್ರ ಅಜ್ಜಿ ಹತ್ರ ಹೇಗೆ ಕೂತಿದ್ದಾನೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಹೇಳಿ ಪುಟಾಣಿ. ಹಾಗೆ ಫ್ಯಾಮಿಲಿ ಒಂದು ಫೋಟೋ ತೆಗೆಸ್ಕೊಳ್ಳೋಣ, ಎಲ್ಲ ಫ್ಯಾಮಿಲಿ ಎಲ್ಲ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತೀವಿ. ಫೋಟೋ ತಗೊಳ್ಳೋಣ ಅಂತ ಹೋಗ್ತಿದ್ವಿ, ಬಟ್ ಅಲ್ಲಿ ಫೋಟೋ ಕ್ಲಾರಿಟಿಯಾಗಿ ಬರ್ತಾ ಇರಲಿಲ್ಲ. ಕೊನೆಗೆ ಅಲ್ಲೇ ಹೋಗಿ ಫೋಟೋ ತೆಗ್ಸ್ಕೊಳ್ಳೋಣ ಅಂತೇಳಿ ಅಲ್ಲಿ ಆ ಕಡೆ ಹೋಗಿ ತೆಗ್ಸೋಣ ಅಂತೇಳಿ ನಾವು ಆ ಕಡೆ ಬಂದ್ವಿ. ಬಟ್ ನಾವು ಅಲ್ಲಿಂದ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದ್ವಿ, ಬಟ್ ಇಲ್ಲೂ ಕೂಡ ಫೋಟೋ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಮತ್ತು ನಾವು ನಮ್ಮ ಭಾವಂದು ಮತ್ತು ಪಾಪುದು ಒಂದು ರೀಲ್ಸ್ನ ಮಾಡೋಣ ಅಂತ ಹೇಳಿದ್ವಿ. ತಾತ ಮತ್ತು ಮೊಮ್ಮಗ ಇವಾಗ ಇಬ್ಬರು ಒಂದು ರೀಲ್ಸ್ ಮಾಡ್ತಿದ್ದಾರೆ. ಸೊ ಆ ರೀಲ್ಸ್ನ ನಾನು ನಿಮಗೆ ಅಪ್ಲೋಡ್ ಕೂಡ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ತಾತ ಮತ್ತು ಮೊಮ್ಮಗ ಇಬ್ಬರು ರೀಲ್ಸ್ನ ಮಾಡ್ತಾಯಿದ್ದಾರೆ. ಸೊ ನಾವಿಲ್ಲಿ ರೀಲ್ಸ್ ಎಲ್ಲ ಮಾಡಾದ್ಮೇಲೆ ಸೊ ಆ ಕಡೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ರೀಲ್ಸ್ ಮಾಡ್ತಿದ್ವಿ. ರೀಲ್ಸ್ ಮಾಡಾದಮೇಲೆ ರೀಲ್ಸು ಚೆನ್ನಾಗಿ ಬಂದಿದೆಯಾ ಏನು ಅಂತೆಲ್ಲ ಮತ್ತೆ ನೋಡ್ಕೊಳ್ತಾ ಇದ್ವಿ. ಸೊ ಹಾಗಾಗಿ ಮತ್ತೆ ರೀಲ್ಸ್ ಯಾಕೋ ಇದು ಕರೆಕ್ಟಾಗಿ ಬಂದಿಲ್ಲ, ಮತ್ತು ಬೇರೆ ರೀಲ್ಸ್ ಮಾಡೋಣ ಅಂತೇಳಿ ಮತ್ತೆ ಇನ್ನೊಂದು ಸಲ ನಾವು ಏನಪ್ಪ ರೀಲ್ಸ್ನ ಮಾಡಿಸ್ತಾ ಇದ್ವಿ. ಸೊ ಈ ರೀಲ್ಸ್ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳಿ ಇವಾಗ ನಾವು ಆ ಕಡೆ ಸೈಡೋಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಾವು ಹೇಳಿ ಇಲ್ಲಿಗೆ ಬಂದ್ವಿ ಫ್ರೆಂಡ್ಸ್. ಅಂದರೆ ನಾವು ಇಲ್ಲಿಗೆ ಬಂದಾಗ ಯಾರೋ ನಿಂತಿದ್ದಾರೆ ಅಂತ ಅಂದ್ಕೊಂಡ್ವಿ, ಬಟ್ ಆದರೆ ಇಲ್ಲಿ ಆಪ್ರೇಷನ್ ಸಿಂಧೂರ್ ಅದನ್ನು ಒಂದು ಮಾಡೆಲ್ ರೀತಿ ಮಾಡಿದರು. ತುಂಬಾ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ಬಟ್ ಇದು ದೂರದಿಂದ ನೋಡಿದಾಗ ಯಾರೋ ಇಲ್ಲಿ ನಿಂತಿದ್ದಾರೆ ಅಂತ ಅಂದ್ಕೊಂಡ್ವಿ, ಬಟ್ ಆದರೆ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಯಿತು ನಮಗೆ ಆಪ್ರೇಷನ್ ಸಿಂಧೂರ್ ಅವ್ರದ್ದು ಒಂದು ಮಾಡೆಲ್ ರೀತಿ ಮಾಡಿದ್ದಾರೆ ಅಂತೇಳಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಸೊ ಹಾಗಾಗಿ ನಾವಿಲ್ಲಿ ಮಕ್ಕಳಿಗೆಲ್ಲ ಒಂದು ಫೋಟೋನ ತೆಗೆದ್ವಿ. ನಾವಿಲ್ಲಿ ಮಕ್ಕಳಿಗೆ ಫೋಟೋ ಎಲ್ಲ ತೆಗ್ಸಾದ್ಮೇಲೆ ಅದೇ ನಾವು ನಮ್ಮ ಭಾವಂದು ಮತ್ತು ರೀಲ್ಸ್ ಮಾಡಿದ್ವಲ್ಲ ಅದೇ ಜಾಗದಲ್ಲಿ ನಾವು ಫೋಟೋ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಪಾಪನ ಕೊಟ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಬಂದೆ ಫ್ರೆಂಡ್ಸ್. ಫ್ರೆಂಡ್ಸ್ ಒಂದು ಫೋಟೋನ ತೆಗೆಸ್ಕೊಳ್ಳೋ ಅಷ್ಟರಲ್ಲಿ
ನನಗೆ ಸಾಕಾಗೋಯ್ತು ಫ್ರೆಂಡ್ಸ್. ಅವ್ರು ನೋಡ್ತಾನೆ ಇರಲಿಲ್ಲ ಕ್ಯಾಮ್ರಾನ. ಕೊನೆಗೆ ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿ ಅಮ್ಮ ಕೂತಿದ್ರು. ನಮ್ಮಮ್ಮಂಗೆ ರೇಗಿಸ್ತಾಯಿದ್ರು ಫ್ರೆಂಡ್ಸ್, ನಮ್ಮ ಮನೆಯವರು ಹಾಕಿಸ್ತಾ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಕೊನೆಗೆ ನಾನಿಲ್ಲಿ ಅಮ್ಮನ ಹತ್ರ ಬಂದು ಹಾಗೆ ಒಂದು ಫೋಟೋನ ನಮ್ಮಮ್ಮನ ಜೊತೆ ತೆಗೆಸ್ಕೊಳ್ಳೋಣ ಅಂತ ಹೇಳಿ ನಾನು ನಮ್ಮಮ್ಮನ ಪಕ್ಕ ಬಂದು ಕೂತ್ಕೊಂಡು ಒಂದು ಫೋಟೋನ ತೆಗೆಸ್ಕೊಂಡೆ. ಹಾಗೆ ನಾನು ಅಮ್ಮ ಮತ್ತು ಅಕ್ಕ, ನನ್ನ ಚಿಕ್ಕಮ್ಮ, ನನ್ನ ಮಗ ಎಲ್ಲ ಒಂದು ಫೋಟೋನ ತೆಗೆಸ್ಕೊಂಡ್ವಿ. ಹಾಗೆ ಮತ್ತು ನಾನು ಅಮ್ಮ ಕೂಡ ಒಂದು ಫೋಟೋನ ತೆಗೆಸ್ಕೊಂಡ್ವಿ ಫ್ರೆಂಡ್ಸ್. ಹಾಗೆ ಮತ್ತು ಇನ್ನೂ ಟೈಮ್ ಇತ್ತು. ಸೊ ಹಾಗಾಗಿ ನಾವಿವಾಗ ಏನು ಮಾಡೋದು ಅಂತ ಹೇಳಿ ಅಂದ್ಕೊಂಡ್ವಿ. ಹಾಗೆ ನಮ್ಮ ಬಾವ ಮತ್ತು ನಮ್ಮ ಅಕ್ಕನ ಮಕ್ಕಳೆಲ್ಲರೂ ಕೂಡ ಹಾಗೆ ಲೈಟಿಂಗ್ಸ್ನ ನೋಡೋಕೆ ಹೋಗೋಣ ಅಂತ ಹೇಳಿ ಹೇಳ್ತಾಯಿದ್ರು. ಸೊ ಹೇಗಿದ್ರು ಇನ್ನೂ ಟೈಮ್ ಇದೆಯಲ್ಲ, ಸರಿ ನಾವು ಲೈಟಿಂಗ್ಸ್ ನೋಡೋಕೆ ಹೋಗೋಣ ಅಂತ ಹೇಳಿ ಹಾಗೆಯೇ ಹೊರಟ್ವಿ. ಬಟ್ ಅಲ್ಲಿ ಬರ್ತಾ ನಾವು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಚಾಮುಂಡೇಶ್ವರಿದು ಕೂಡ ಫ್ಲವರಲ್ಲಿ ಮಾಡಿದ್ವಿ ಫ್ರೆಂಡ್ಸ್. ಅದನ್ನು ನಾವು ನೋಡೇ ಇರಲಿಲ್ಲ. ಸೊ ಹಾಗಾಗಿ ನಾವು ಮತ್ತೆ ಅಲ್ಲಿಗೆ ಹೋಗಿ ನೋಡೋಣ ಅಂತೇಳಿ ಹೋದ್ವಿ. ಅದು ಮತ್ತೆ ತುಂಬಾ ಜನ ನೋಡಿದ್ವಿ ಫ್ರೆಂಡ್ಸ್. ಹಾಗೆ ನಾವು ಅದನ್ನು ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ ಅಂತೇಳಿ ನಾವು ಇಲ್ಲಿಗೆ ಚಾಮುಂಡೇಶ್ವರಿ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್. ನೋಡಿ ಮಾಡಿದ್ದಾರೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗೆ ನಾವು ಇದನ್ನು ನೋಡ್ಕೊಂಡು ಮತ್ತೆ ನೋಟಿಸ್ಕೊಳ್ಳೋಣ ಅಂತ ಹೇಳಿ ನಾವು ಈಗ ಹೊರಗಡೆ ಬಂದ್ವಿ. ಹಾಗೆ ನಾವು ಫೋಟೋ ಆಗಿತ್ತು ಅಂತೇಳಿ ನಾವು ನೋಡ್ಕೊಂಡೇ ಬಂದ್ವಿ. ಅಲ್ಲಿ ತುಂಬಾ ಟ್ರಾಫಿಕ್ ಇರೋದ್ರಿಂದ ಹಾಗೆ ಮತ್ತು ನಾವು ಅಲ್ಲಿ ನಮ್ಮ ಬಾವ ಮಾವಿನಕಾಯಿ ತೊಗೊಳ್ಳೋಣ ಅಂತ ಹೇಳಿ ಮಾವಿನಕಾಯಿ ತೊಗೊಂಡು ಹಾಗೆ ಮಾವಿನಕಾಯಿ ತಂದಿದ್ದೀವಿ. ನಮ್ಮ ಅಕ್ಕ ನಮ್ಮ ಚಿಕ್ಕಪ್ಪ ಮನೆಯನ್ನು ಹುಡುಕ್ತಾ ಇದ್ವಿ. ಅವ್ರು ನೋಡಿದ್ರೆ Hoy! ಫ್ರೆಂಡ್ಸ್, ನಾವು ಹಾಗೆ ಮುಂದೆ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ನಮ್ಮ ಅಕ್ಕ ನವಿಲ್ದೆಲ್ಲ ನೋಡ್ತಾ ಇದ್ರು. ಅದು 3D ನವಿಲ್ ಅಂತ ಹೇಳಿ ಅದು ಶೋಕೇಶ್ ಒಳಗಡೆ ಇಡೋದಕ್ಕೆ ಮತ್ತು ಟಿ ವಿ ಮೇಲೆ ಇಡೋದಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಅದನ್ನು ನೋಡ್ತಾ ಇದ್ವಿ ತೊಗೊಳ್ಳೋಣ ಅಂತೇಳಿ. ಕೊನೆಗೆ ಅದನ್ನು ಫೈನಲ್ ಒಂದು ಮಾತಾಡಿ ಅದನ್ನು ನಮ್ಮ ಅಕ್ಕ ಮತ್ತು ನಮ್ಮ ತಂಗಿಯನ್ನು ಕೂಡ ತೊಗೊಂಡ್ರು. ಹಾಗೆ ನಾವು ಅಲ್ಲಿಂದ ಮುಂದೆ ಬರ್ತಾ ಮತ್ತು ನಮ್ಮ ಪುಟಾಣಿ ಅಂತೂ ಲೈಟಿಂಗ್ಸ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ಲೈಟಿಂಗ್ಸ್ ನೋಡಿ ಹಾಗೆ ನಾವು ಅಲ್ಲಿಗೆ ಒಂದು ರೀಲ್ಸ್ನ ಕೂಡ ಮಾಡಿದ್ವಿ. ನಮ್ಮ ಪುಟಾಣಿಗೆ ತುಂಬಾ ಖುಷಿ ಆಗುತ್ತೆ ಲೈಟಿಂಗ್ಸ್ ಎಲ್ಲ ನೋಡಿ. ಪಾಪುಗೆ ನಾವು ರೀಲ್ಸ್ ಎಲ್ಲ ಮಾಡಿ ಆ ಬಲೂನ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿತ್ತು. ಪಾಪು ಕೂಡ ಬಲೂನ್ಸ್ಬೇಕು ಅಂತ ಹೇಳಿ ಅಂತ ಮಾಡ್ತಿದ್ದ. ಹಾಗೆ ನಾವು ಒಂದು ಬಲೂನ್ ಕೂಡ ತಗೊಂಡ್ವಿ.
ಹಾಗೆ ಮತ್ತು ಅಲ್ಲಿ ಬಲೂನ್ಸಲ್ಲಿ ಫೋಟೋ ಎಲ್ಲ ತಗೊಳ್ತಾ ಇದ್ರು. ಅದೇ ಥರ ಫೋಟೋನ ತಗೊಳ್ಳೋಣ ಅಂತೇಳಿ ನನ್ನ ಮಗಳು ಮತ್ತು ನನ್ನ ತಂಗಿ ಎಲ್ಲ ಹೇಳಿ ಬಲೂನ್ಸ್ನಲ್ಲಿ ಫೋಟೋನ ತಗೊಂಡ್ರು. ಆ ಫೋಟೋನ ತಗೊಳ್ಳೋಕ್ಕೋಸ್ಕರ 50 ರೂಪಾಯಿನ ಕೊಟ್ಟು ನಾವು ಬಲೂನಲ್ಲಿ ಫೋಟೋನ ತೆಗೆಸ್ಕೊಂಡು ಮತ್ತು ಬಲೂನ್ ವಾಪಸ್ ಕೊಟ್ಟು ನಮಗೆ ಮತ್ತು ನಾವು ಅಲ್ಲಿಂದ ಬರಬೇಕು. ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ಬರಬೇಕಾದ್ರೆ ನಮ್ಮದಲ್ಲಿ ಅಣ್ಣ ಮತ್ತು ಅತ್ತೆ ಅವರು ಕೂಡ ಸ್ವಲ್ಪ ಅಣ್ಣ ಅಕ್ಕಿ ಆದರೆ ಮಾತಾಡ್ಕೊಂಡು ನಾವು ಮತ್ತೆ ಮುಂದೆ ಹೊರಡ್ತೀವಿ. ಎಷ್ಟೊತ್ತಿಗೆ ಬಂದ್ರಿ? ಆಟಾಡ ಮಾಡ್ರಿ. ಇರಿ ಇರಿ ಇರಿ. ಬಾಯ್ ಬಾಯ್ ಬಾಯ್. ಹೇಳ್ತೀಯಾ? ಐವತ್ತು ರೂಪಾಯಿ ಅಂತೆ. ನೀನು ಹಂಗಲ್ಲ ಕೊಟ್ಬಿಟ್ಟು ಸುಮ್ಮನೆ ಬಂದ್ಬಿಡ್ಬೇಕು. ಹೌದು ಇದನ್ನು ತಗೋತಾವ್ರ. ನಮ್ಮ ಭಾವ ನಮಗೆ ಜೋಳ ಎಲ್ಲ ಕೊಟ್ಬಿಟ್ಟು ಫ್ರೆಂಡ್ಸ್ ನಾವು ಜೋಳ ಎಲ್ಲ ತಿಳ್ಕೊಂಡು ಅಲ್ಲಿ ಮುಂದೆ ಪಾನಿಪುರಿ ಆಗ್ತಾಯಿದ್ದು. ನಾನು ಮತ್ತು ನನ್ನ ತಂಗಿರು ನನ್ನ ಮಗಳು ಎಲ್ಲರೂ ಮಾತಾಡ್ಕೊಂಡು ಹೋಗಿ ನಾವು ಗೊಲ್ಗೊಪ್ಪ ತಿನ್ನೋಣ ಅಂತ ಹೇಳಿ ನಾವು ಗೊಲ್ಗೊಪ್ಪನ ನಾವು ಕಾರ್ತಿಕೇಶ್ವರಲ್ಲಿ ತಿಂತೀವಿ ಫ್ರೆಂಡ್ಸ್. ನಮ್ಮಲ್ಲಿ ಎಲ್ಲರಿಗೂ ಗೊಲ್ಗೊಪ್ಪ ಅಂದರೆ ತುಂಬಾ ಇಷ್ಟ. ಎಲ್ಲರೂ ಹೊರಗಡೆ ಹೋದರೆ ಫಸ್ಟ್ ನಾವು ಗೊಲ್ಗೊಪ್ಪ ನೋಡೋದು, ಗೊಲ್ಗೊಪ್ಪ ಅಂತ ತಗೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ನಾವು ಈ ಗೊಲ್ಗೊಪ್ಪನ ತಿಂತೀವಿ. ನಾವು ಗೊಲ್ಗೊಪ್ಪ ನಮ್ಮ ಮನೇಲಿ ನಮ್ಮಮ್ಮ ಮತ್ತು ನಮ್ಮ ಭಾವ ಅವರೆಲ್ಲರೂ ತಿನ್ನೋಣ ಅಂತ ಹೇಳಿದ್ರು. ನಾವು ಗೊಲ್ಗೊಪ್ಪನ ತಿನ್ನೋಣ ಅಂತೇಳಿ ಈ ಗೊಲ್ಗೊಪ್ಪ ನೀವು ಹೋಗ್ತಾ ಇರೋದ್ರಿಂದ ನಾವು ಬರ್ತೀವಿ ಅಂತೇಳಿ ಗೊಲ್ಗೊಪ್ಪ ತಿನ್ನೋಣ ಅಂತೇಳಿ ನಿಂತೀವಿ. ಸಿಂಧು ಮಾಡು. ಸಿಂಧು ತಿನ್ನೋದನ್ನೇ ಮಾಡ್ಬೇಕು ನೀವು. ಅವ್ಳು ತಿನ್ನೋದ ವಿಡಿಯೋ ಮಾಡ್ತೇನೆ ರೀ. ನಾವು ಗೊಲ್ಗೊಪ್ಪ ಎಲ್ಲ ತಿಳ್ಕೊಂಡು ಮತ್ತು ಅವ್ರು ಎಲ್ಲಿದ್ದಾರೆ ನನ್ನ ಭಾವ ಮತ್ತು ಅಕ್ಕ ನಮ್ಮ ಚಿಕ್ಕಮ್ಮ ಅಮ್ಮ ಎಲ್ಲ ಎಲ್ಲಿದ್ದಾರೆ ಅಂತ ಫೋನ್ ಮಾಡಿದ್ವಿ. ಆದರೆ ನಾವು ಫೋನ್ ಮಾಡಿದರೆ ಅವರು ನಾವು ದೊಡ್ಡದೇ ಆದಂಥ ಪಾನಿಪುರಿ ತಿಂತಾ ಇದ್ದೀವಿ ಬನ್ನಿ ಅಂತ ಹೇಳಿದರು. ಸರಿ ಅಂತ ಹೇಳಿ ನಾವು ಕೂಡ ಅಲ್ಲೇ ಹೋಗಿ ಪಾನಿಪುರಿ ತಿನ್ನೋ ಹತ್ರ ಜಾಯ್ನ್ ಆದ್ವಿ ಫ್ರೆಂಡ್ಸ್. ಇನ್ನೊಂದು ಬರೀ 3 ಆಯ್ತಾ? ನಾವು ಕೂಡ ಗೊಲ್ಗೊಪ್ಪ ಎಲ್ಲ ತಿಂದ್ಕೊಂಡು ಅಮ್ಮ ಮತ್ತು ನಮ್ಮ ಭಾವ ಅಕ್ಕ ನಮ್ಮ ಚಿಕ್ಕಮ್ಮ ಎಲ್ಲ ಪಾನಿಪುರಿ ತಿಂತಾಯಿದ್ರು ಜೊಲಿಕರಿ ಹತ್ರ. ನಾವು ಅಲ್ಲಿಗೆ ಅವ್ರ ಹತ್ರನೇ ಬಂದು ಜಾಯ್ನ್ ಆದ್ವಿ. ಹಾಗೆ ನಾವು ಪಾನಿಪುರಿ ತಿಂತಾ ಇರೋ ಜಾಗಕ್ಕೆ ತಂದು ನಾವು ಕೂಡ ಮಸಾಲೆನ ಹಾಗೆ ಮಾಡಿ ನಾವು ಕೂಡ ಮಸಾಲೆನ ತಿಂದ್ವಿ. ನಮ್ಮ ಭಾವ ಎಲ್ಲರಿಗೂ ಮಸಾಲೆನ ಕೊಡಿಸಿದ್ರು. ಹಾಗೆ ಮತ್ತು ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತು ಈಗಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತು ನಾನು ನಿಮಗೆ ನನ್ನ ಒಂದು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.